ಅಯೋಧ್ಯೆಯ ರಾಮಮಂದಿರ ಹಾಗೂ ಕರ್ನಾಟಕದ ನಟರು ತುಂಬ ಹಳೆಯದು. ಈಗಾಗಲೇ ಅರುಣ್ ಯೋಗಿರಾಜ್ ಅವರ ಮೂರ್ತಿ ಏನಿದೆ ಅದು ಆಯ್ಕೆಯಾಗಿದೆ. ಇದ್ರ ಜೊತೆಗೆ ಮತ್ತೊಬ್ಬ ಕರ್ನಾಟಕದ ಶಿಲ್ಪಿ ಗಣೇಶ್ ಭಟ್ರು ಕೂಡ ಈ ಒಂದು ಮೂರ್ತಿಯನ್ನು ಕೆತ್ತೋದ್ರಲ್ಲಿ ಸಾಕಷ್ಟು ಪಾತ್ರವನ್ನು ವಹಿಸಿದ್ದಾರೆ. ಅವರು ಕೂಡ ಒಂದು ವಿಶೇಷವಾದಂಥ ಮೂರ್ತಿಯನ್ನು ಕೆತ್ತಿದ್ರು. ಆದರೆ ಆ ಮೂರ್ತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ. ಇವತ್ತು ನಾವು ಅವ್ರ ಜೊತೆಗೆ ಮಾತಾಡ್ತಾ ಅವ್ರಿಗೂ ಕೂಡ ಒಂದು ಗೌರವವನ್ನು ಸಲ್ಲಿಸೋಣ. ಏನು ಹೇಳ್ತಾರೆ, ಅವರ ಪರಿಕಲ್ಪನೆಯ ರಾಮ ಹೇಗಿದ್ದ ಅದನ್ನು ಕೂಡ ಕೇಳೋಣ. ಗಣೇಶ್ ಭಟ್ರೆ, ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು. ರಾಮ ನಿಮ್ಮನ್ನು ಅಯೋಧ್ಯೆ ತನಕ ಕರ್ಕೊಂಬಂದ, ಇಲ್ಲಿ ತನಕ ತಂದು ನಿಲ್ಲಿಸಿದ. ನಿಮ್ಮ ಪರಿಕಲ್ಪನೆಯ ರಾಮ ಹೇಗಿದ್ದ? ಬಾಲರಾಮನ್, ಈಗಿರುವಂಥ ಬಾಲರಾಮನ್ ನೋಡಿದ್ವಿ, ನೀವು ಕೆತ್ತಿರುವಂಥ ಬಾಲರಾಮ ಹೇಗಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದು? ಬಾಲರಾಮನ ಶಿಲ್ಪ ರಚನೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟನ್ನು ಸ್ಮರಿಸ್ತೇನೆ. ಮತ್ತು ಬಾಲರಾಮನ ಅವಕಾಶ ನನಗೆ ಬಂದಾವಾಗ ನಾನು ರಾಮನ ಅಧ್ಯಯನವನ್ನು ಮಾಡ್ತಾ ಇದರ ಕೆಲಸವನ್ನು ಪ್ರಾರಂಭ ಮಾಡಿದೆ. ಶುಭ ಮುಹೂರ್ತ ಇತ್ತು. ಮೇ 23ನೇ ತಾರೀಕಿನ ದಿವಸ ಮಧ್ಯಾಹ್ನ ಅಭಿಜನ್ ಮುಹೂರ್ತದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಅದರ ಶಿಲಾ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪೂಜೆಯನ್ನು ಮಾಡಿ ಕಂಕಣಧಾರಿಯಾಗಿ ಕೆತ್ತನೆಯ ಕೆಲಸವನ್ನು ಸುಮಾರು 7 ತಿಂಗಳ ಕಾಲ ನಾವು ಮಾಡಿದ್ದಾಯಿತು. ಒಂದು 7-8 ಜನಗಳು ನನ್ನೊಟ್ಟಿಗೆ ಸಹಕಾರವನ್ನು ಕೊಟ್ಟಂಥವರು. ಇಲ್ಲಿ ರಾಮನ ಅಧ್ಯಯನಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದ್ದು. 2000 ವರ್ಷಗಳ ಹಿಂದೆ ನಡೆದು ಬಂದಂತಹ ರಾಮನ ಎಲ್ಲ ಶಿಲ್ಪಗಳನ್ನು ನಾನು ಅಧ್ಯಯನ ಮಾಡಿ ಶಾಸ್ತ್ರೀಯವಾದ ರೀತಿಯಲ್ಲಿ ಭಾರತೀಯ ಒಂದು ಶಿಲ್ಪ ರಚನೆಯ ವಿಧಿವಿಧಾನಗಳನ್ನಾಗಲಿ ಮತ್ತು ಮೂರ್ತಿ ಶಿಲ್ಪ ಶಾಸ್ತ್ರದ ಅಧ್ಯಯನದ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಅಖಂಡವಾಗಿ ಮೋನೋಲಿಥಿಕ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಬಾಲರಾಮನನ್ನು ಸಂಪೂರ್ಣವಾಗಿ ಏಕಶಿಲೆಯಲ್ಲಿ ಸೃಷ್ಟಿ ಮಾಡೋದಕ್ಕೆ ನಾನು ತೊಡಗಿಕೊಂಡೆ. ಬಾಲರಾಮ ಕಾಣಬೇಕು, ಅದರ ಜೊತೆಗೆ ಪ್ರಬುದ್ಧಾವಸ್ಥೆಯಲ್ಲೂ ಕೂಡ ಇರಬೇಕು. ನಿಮಗೆ ಕೊಟ್ಟಂಥ ಒಂದು ರಾಮನ ಭಾವನೆ ಪರಿಕಲ್ಪನೆ ಹೇಗಿತ್ತು? ನಿಮ್ಮ ಪರಿಕಲ್ಪನೆ ಜೊತೆಗೆ ಕೊಡಬೇಕಾದ್ರೆ ಕೂಡ ಕೆಲವೊಂದಿಷ್ಟು ಯಾವ ಥರ ಇರಬೇಕು ರಾಮ ಅನ್ನುವಂಥ ಮಾಹಿತಿಯನ್ನು ಟ್ರಸ್ಟ್ನವರು ಕೂಡ ಕೊಟ್ಟಿದ್ರು ಅಂತ ಕೇಳ್ಪಟ್ಟೆ. ಹೌದು, ಪಾದಾದಿ ಉಷ್ಣೇಶದ ತನಕ 51 ಇಂಚು ಎತ್ತರ ಬರಲಿ ಅನ್ನುವಂತಹ ಒಂದು ಮಾತನ್ನು ಅವರು ಹೇಳಿದರು. ಸಮಭಂಗದಲ್ಲಿ ಇರಬೇಕು, ಕಮಲದ ಮೇಲೆ ನಿಂತಂತೆ ಇರಬೇಕು, ಹಿಂದುಗಡೆಗೆ ಒಂದು ಭದ್ರತೆಗೋಸ್ಕರ ಒಂದು ಪ್ರಭಾವಳಿ ಇರುವಂತೆ ಚಿತ್ರಣ ಮಾಡಿ ನಿಮ್ಮ ಕಲ್ಪನೆಯಲ್ಲಿ ಬಾಲರಾಮ ನಿಮಗೆ ಹೇಗೆ ಕಾಣ್ತಾನೆ ಅದನ್ನು ನಿಮ್ಮ ಅಧ್ಯಯನ, ನಿಮ್ಮ ವಿಚಾರಗಳು ಏನಿದೆಯೋ ದೇಶಕ್ಕೆ ಸಮರ್ಪಣೆ ಆಗುವಂತಹದ್ದಾದ್ದರಿಂದ ನಿಮ್ಮ ಸ್ವಂತವಾದ ಅಧ್ಯಯನವನ್ನು ನೀವು ಇದರೊಳಗಡೆಗೆ ಪ್ರಯೋಗ ಮಾಡಿ ಸುಂದರವಾದಂತಹ ಈ ಎಲ್ಲ ಲಕ್ಷಣಗಳಿಂದ ಕೂಡಿದಂತಹ ಕೆಲವು ಲಕ್ಷಣಗಳನ್ನು ಅವರು ಹೇಳಿದರು. ಕೂಡಿದ ರಾಮನನ್ನು ಮಾಡಲಿಕ್ಕೆ ಒಂದು ಅವಕಾಶ ದೊರಕಿತ್ತು ನನಗೆ. ಅದೇ ರೀತಿ ನಾನು ಬಾಲರಾಮ ಆದ್ರೂ ನಾನು ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಉತ್ತಮ ಪಂಚತಾಳದಲ್ಲಿ ರಾಮನನ್ನು ಅಥವಾ ಕೃಷ್ಣನನ್ನು ರಚಿಸುವಂತಹ ಒಂದು ವಿಧಿವಿಧಾನ ಇದೆ. ರಾಮನ ಶಿಲ್ಪಗಳು ಎಲ್ಲೂ ಇಲ್ಲ. ನಾನು ಆ ಅಳತೆಯನ್ನು, ಬಾಲಕೃಷ್ಣನ ಅಳತೆಯನ್ನು ನಾನು ತಗೊಂಡು ಅದನ್ನು ರಾಮನನ್ನಾಗಿ ಕಂಡೆ. ಅದರ ಜೊತೆಗೆ ರಾಮನ ಎಲ್ಲ ಲಕ್ಷಣಗಳನ್ನು ಇದರೊಳಗಡೆಗೆ ನಾನು ಇಡೋದಕ್ಕೆ ನನಗೆ ಸಹಾಯ ಆಯಿತು. ವಕ್ಷಸ್ಥಳದಲ್ಲಿ ಲಕ್ಷ್ಮೀ ಲಾಂಛನವಾಗಲಿ, ಕಂಠದಲ್ಲಿರುವ ತ್ರಿವಳಿಗಳು ಅಥವಾ ರಾಮ ಧನುರ್ಧಾರಿಯಾಗಿ ಬಿಲ್ಲು ಬಾಣಗಳನ್ನು ಧರಿಸಿದಂತೆ ಇದು ನಮ್ಮ ಈ ಬೋಧಾಯನ ಮುದ್ರೆ ಅಥವಾ ವ್ಯಾಖ್ಯಾನ ಮುದ್ರೆ ಅಥವಾ ಚಿನ್ನ ಮುದ್ರೆ ಅಂತ ಏನು ಹೇಳ್ತೀವಿ, ಈ ಲಕ್ಷಣದಲ್ಲಿ ಬಾಣವನ್ನು ಧರಿಸಿದಂತೆ ಮಾಡಿ ಎಲ್ಲ ಕಡೆಯಿಂದ ಅದಕ್ಕೆ ಒಂದು ಭದ್ರತೆಯನ್ನು ಕೊಟ್ಟು ಪ್ರಭಾವಳಿಯಲ್ಲಿ ದಶಾವತಾರಗಳನ್ನೆಲ್ಲ ಮಾಡಿ ರಾಮ ಮೂಲ ಆದಿನಾರಾಯಣನ ಒಂದು ಅವತಾರ ಅನ್ನೋದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಶಂಖಚಕ್ರ ಗದಾಪದ್ಮಗಳನ್ನು ಪ್ರಭಾವಳಿಯಲ್ಲಿ ಇಟ್ಟು ರಾಮನಿಗಿಂತ 6 ದಿನ ಚಿಕ್ಕವನು ಹನುಮಂತ. ಯಾಕೆಂದರೆ ನವಮಿ ದಿವಸ ಹುಟ್ಟಿದ್ರೆ ಹುಣ್ಣಿಮೆ ದಿವಸ ಹನುಮಂತನ ಜನನ ಆಗುತ್ತೆ. ಆದ್ದರಿಂದ ಅವರಿಬ್ಬರ ಸಮ್ಮಿಲನ ಆಗದೆ ಹೋದರೂ ಕೂಡ ಅರ್ಧ ನಿಮಿಲಿತ ನೇತ್ರದಲ್ಲಿ ಬಾಲಾಂಜನೇಯನನ್ನು ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಗರುಡನನ್ನು ಸಂಯೋಜನೆ ಮಾಡಿದ್ದೆ. ಸೂರ್ಯನ ವಿಗ್ರಹವನ್ನೇ ಚಿಕ್ಕದಾಗಿ ಮುಕುಟದ ಮೇಲೆ ಮಾಡಿದ್ದೆ. ಅದು ಹಿಂಭಾಗದಲ್ಲಿ ಸೂರ್ಯ ಮಂಡಲಗಳನ್ನು ಕೆತ್ತನೆ ಮಾಡಿ, ಜೊತೆಗೆ ಮೇಲ್ಭಾಗದಲ್ಲಿ ಸಿಂಹರಾಶಿಯನ್ನು ಗುರುತಿಸುವುದಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ
ಭಾರತೀಯ ಪರಂಪರೆಯಲ್ಲಿ ಸಿಂಹವನ್ನು ತೋರಿಸುವಂಥ ಸಿಂಹ ಲಲಾಟವನ್ನು ತೋರಿಸುವಂತಹ ಒಂದು ಶಾಸ್ತ್ರೀಯ ಪರಂಪರೆ ಇದ್ದದ್ರಿಂದ ಅದನ್ನೂ ಅಲ್ಲೇ ಚಿತ್ರಣ ಮಾಡಿ ಆ ಸಿಂಹರಾಶಿಯ ಕೆಳಗಡೆಗೆ ಸೂರ್ಯ ಸ್ವಕ್ಷೇತ್ರದಲ್ಲಿ ಇದ್ದಂತೆ ಕಲ್ಪನೆಯನ್ನಿಟ್ಟು ಸೂರ್ಯ ವಂಶಜನಾದಂತಹ ರಾಮ ಜನ್ಮ ತಾಳಿ ಪದ್ಮದ ಮೇಲೆ ನಿಂತಂತೆ ಒಂದು ಶಂಖಚಕ್ರ ಗದಾ ಪದ್ಮಗಳೊಟ್ಟಿಗೆ ಶುಭ ಲಾಂಛನಗಳಾದಂತಹ ಪೂರ್ಣಕುಂಭಗಳಾಗಿರಲಿ ಅಥವಾ ಓಂಕಾರವೋ ಸ್ವಸ್ತಿಕ್ಕು ಶ್ರೀ ಇತ್ಯಾದಿ ಶುಭ ಲಾಂಛನಗಳನ್ನೆಲ್ಲ ಇಟ್ಟು ಅದರ ಸಂಯೋಜನೆ ಮಾಡೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ತು. ಈ ಎಲ್ಲ ಸ್ವರೂಪಗಳನ್ನು ಅದರೊಳಗೆ ಹಾಕೋ ಪ್ರಯತ್ನ ಮಾಡಿದೆ. ನನ್ನಲ್ಲಿ ಇರುವಂಥದ್ದು ಶುದ್ಧ ಭಾರತೀಯ ಶಾಸ್ತ್ರೀಯ ಶೈಲಿಯನ್ನು ಪ್ರಕಟ ಮಾಡಬೇಕು ಅನ್ನೋ ಉದ್ದೇಶ ಒಂದಿತ್ತು. ಅದನ್ನು ನನ್ನ ಮನಸ್ಸಿಗೆ ತೃಪ್ತಿ, ಸಂತೋಷ, ಸಮಾಧಾನ ಆಗುವ ಹಾಗೆ ನಾನು ಚಿತ್ರಣ ಮಾಡಿದೆ ಅನ್ನುವಂತಹ ತೃಪ್ತಿ ನನಗಿದೆ. ಅದರ ಯೋಗ್ಯತೆಗೆ ಅನುಗುಣವಾಗಿ ಅದು ಅದರ ಸ್ಥಾನವನ್ನು ಪಡ್ಕೊಂಡು ದೇಶಕ್ಕೆ ಸುಭಿಕ್ಷವನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇದ್ರ ಜೊತೆಗೆ ನೀವು ವ್ರತ ಏನಾದ್ರು ಮಾಡ್ತಿದ್ರ? ಕಂಕಣಬದ್ಧರಾಗಿ ನೀವು ಇದು ಮಾಡಿದ್ರಿ, ಆ 7 ತಿಂಗಳುಗಳ ಕಾಲ ಏನಾದರೂ ಆ ವ್ರತಾಚರಣೆ ಆ ನಿಯಮಗಳೇನಾದ್ರು ಇತ್ತ ನಿಮಗೆ? ಆ ಥರ ಇವರೇನು ಯಾರು ಏನು ಹೇಳಿರಲಿಲ್ಲ. ಆದರೆ ನಾವು ಸಾತ್ವಿಕವಾದಂಥ ಆಹಾರವನ್ನು ತಗೊಳ್ಳುವಂತಹದ್ದು ಇತ್ಯಾದಿಯ ಜೊತೆಗೆ ಈ ಟ್ರಸ್ಟ್ನವರು ನಮಗೆ ಸಹಾಯ ಮಾಡಿದರು. ಎಲ್ಲಾದರೂ ಆಲಯಗಳಿಗೆ ಹೋಗಿ ಬರಬೇಕು, ಈ ಕಡೆ ನೈಮಿಷಾರಣ್ಯ ಇತ್ಯಾದಿಗಳಿಗೆ ಲಕ್ಷ್ಮೀನಾರಾಯಣ ಚಬಿಯ ಅಂತ ಬೇರೆ ಬೇರೆ ಪ್ರದೇಶಗಳಿಗೆಲ್ಲ ನಮ್ಮನ್ನು ಟೂರ್ ಥರ ಕರ್ಕೊಂಡು ಹೋಗಿ ನಮ್ಮ ಭಾವನೆಗಳಿಗೆ ಸ್ವರೂಪ ಕೊಡೋದಕ್ಕೆ ಹೆಚ್ಚು ಸಹಾಯ ಆಗಲಿ ಅಂತ ಅದನ್ನು ಸಹಾಯ ಸಹಕಾರಗಳನ್ನೆಲ್ಲ ಕೊಡ್ತಾಯಿದ್ರು. ಪ್ರತಿ ದಿವಸ 2-3 ಜನ ಪಂಡಿತರು ಬಂದು ಆ ಶಿಲೆಗೆ ವೇದ ಮಂತ್ರಗಳಿಂದ ಆ ಶಿಲೆಯನ್ನು ಪ್ರಾರ್ಥನೆ ಮಾಡೋ ಆ ಶಿಲೆಗೆ ಒಂದು ಜೀವವನ್ನು ತುಂಬುವಂತಹ ಕೆಲಸವನ್ನು ಮಾಡ್ತಾಯಿದ್ರು. 7 ತಿಂಗಳುಗಳ ಕಾಲ ನಂದಾದೀಪ ಅಖಂಡವಾಗಿ ತುಪ್ಪದ ದೀಪ ಉರಿತಾ ಇತ್ತು. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮನ್ನು ಇನ್ನೊಂದಷ್ಟು ಹೆಚ್ಚು ದೈವಿಕತೆಗೆ ಅತ್ತ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇತ್ತು. ಆ ಸ್ವರೂಪ ಬರೋದಕ್ಕೆ ಈ ಎಲ್ಲ ವಾತಾವರಣ ಜೊತೆಗೆ ಇವರು ಕೊಟ್ಟಂಥ ಸಹಾಯ ಸಹಕಾರ, ಆ ಪ್ರೇರಣೆ ಇದಕ್ಕೆ ನನಗೆ ಕಾರಣ ಅನ್ನುವಂಥದ್ದೇ ನನ್ನ ನಂಬಿಕೆ.